ಬೈ ಎಲೆಕ್ಷನ್ ಪ್ರಚಾರ ಮುಗಿದ ಬೆನ್ನಲ್ಲೇ ದರ ಏರಿಕೆ ಶಾಕ್. ಇನ್ನು ರಾಜ್ಯದ ಜನತೆಗೆ ಮತ್ತಷ್ಟು ಬೆಲೆ ಏರಿಕೆ ಬಿಸಿ ತಟ್ಟಲಿದ್ಯಾ? ಹಾಗಾದ್ರೆ ಬೈ ಎಲೆಕ್ಷನ್ ಪ್ರಚಾರ ಮುಗಿದ ಬೆನ್ನಲ್ಲೇ ಈಗ ದರ ಏರಿಕೆಯ ಶಾಕ್. ರಾಜ್ಯದ ಜನತೆಗೆ ಮತ್ತಷ್ಟು ಬೆಲೆ ಏರಿಕೆ ಬಿಸಿ ತಟ್ಟಲಿದ್ಯಾ? ಹಾಗಾದ್ರೆ ಯುದ್ಧದಿಂದ ಈಗ ಆಲ್ರೆಡಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಗ್ಯಾಸ್ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿರೋ ರಾಜ್ಯದ ಜನರು ಸರ್ಕಾರ ಮತ್ತೆ ಕೆಲ ವಸ್ತುಗಳ ಮೇಲಿನ ತೆರಿಗೆ ಹೆಚ್ಚಳ ಮಾಡುತ್ತಾ ಬೆಲೆ ಏರಿಕೆಯ ಸುಳಿವು ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಏಪ್ರಿಲ್ 1ರಿಂದಲೇ ತೆರಿಗೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿತ್ತು. ಆದರೆ ಉಪಚುನಾವಣೆ ಹಿನ್ನೆಲೆ ತೆರಿಗೆ ಹೆಚ್ಚಳಕ್ಕೆ ಬ್ರೇಕ್ ಬಿದ್ದಿದೆ. ಉಪಚುನಾವಣೆ ಬಳಿಕ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಪೆಟ್ರೋಲ್, ಡೀಸೆಲ್ ಸೇರಿ ಆಹಾರ ವಸ್ತುಗಳ ಮೇಲಿನ ತೆರಿಗೆ ಹೆಚ್ಚಳ ಆಗಬಹುದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ, ಮತ್ತೆ ದರ ಏರಿಕೆ ಆಗತ್ತೆ ಅಂತ. ಈಗ ಆಲ್ರೆಡಿ ಎಲ್ಲದರ ದರ ಏರಿಕೆ ಆಗಿದೆ. ಇನ್ನೂ ಮತ್ತಷ್ಟು ಏರಿಕೆ ಮಾಡಿದ್ರೆ ಗ್ರಾಹಕರಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗತ್ತೆ. ಈಗ ಆಲ್ರೆಡಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಜನರು ಪರದಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಈಗ ನಮ್ಮ ಮನೆಯಲ್ಲಿ ಬಳಕೆ ಮಾಡ್ಲಿಕ್ಕೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲೀಗ ಈ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏನಾದ್ರು ಏರಿಕೆ ಮಾಡಿದ್ರೆ ಈ ಒಂದು ಬೆಲೆ ಏರಿಕೆಯಿಂದ ಹೋಟೆಲ್ಗಳಲ್ಲಿ ಆಲ್ರೆಡಿ ಒಂದು ತಿಂಡಿ ಅದರ ರೇಟ್ ಕೂಡ ಜಾಸ್ತಿ ಆಗಿದೆ. ಮತ್ತಷ್ಟು ಏರಿಕೆ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಹೊರತಾ ಬಿದ್ದಾಗ ಅವ್ರೇನ್ ಮಾಡ್ತಾರೆ, ಗ್ರಾಹಕರ ಮೇಲೆ ಈ ಒಂದು ಹೊರೆಯನ್ನ ಹೊರಿಸೋ ಕೆಲಸ ಮಾಡ್ತಾರೆ ಹೊರತು ಪ್ರತಿಯೊಂದು ರಂಗದಲ್ಲೂ ಕೂಡ ನೀವು ಗಮನಿಸಬಹುದು, ಎಲ್ಲೇ ಒಂದು ಹೊರತಾ ಆದ್ರೂ ಕೂಡ ಅದು ಸುತಿ ಬಳಸಿ ಜನಸಾಮಾನ್ಯರಿಗೆ ಹೊರೆ ಹೆಚ್ಚಾಗುತ್ತೆ. ಇನ್ನು ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಬಂದ್ರು ಅಷ್ಟೇ. ಈಗ ಪೆಟ್ರೋಲ್ ಡೀಸೆಲ್ ದರ ಏನಾದ್ರೂ ಏರಿಕೆ ಮಾಡಿದ್ರೆ ಮತ್ತೆ ಗ್ರಾಹಕರಿಗೆ ಆ ಒಂದು ಏರಿಕೆಯ ಬಿಸಿ ತಟ್ಟುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ಈಗ ಆಲ್ರೆಡಿ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಮತ್ತಷ್ಟು ಏರಿಕೆ ಆದ್ರೆ ಜನಸಾಮಾನ್ಯರಿಗೆ ಹೊರೆ ಕೂಡ ಹೆಚ್ಚಾಗುತ್ತೆ. ಇದು ಯಾವುದು ಕೂಡ ಸರ್ಕಾರಕ್ಕೆ ಕಾಣಿಸ್ತಿಲ್ವಾ ಅಂತ? ಸಾಹಿತ್ಯ ಏನಂತಂದ್ರೆ ನಿಜಕ್ಕೂ ಜನರಿಗೆ ಬರೆ ಮೇಲೆ ಬರೆ ಅಂತಾನೆ ಹೇಳ್ಬೋದು. ಇದು ಬೈ ಎಲೆಕ್ಷನ್ ಪ್ರಚಾರ ಮುಗಿದ ಮೇಲೆ ಈಗ ರಾಜ್ಯದ ಜನತೆಗೆ ದರ ಏರಿಕೆಗೆ ಒಂದು ದೊಡ್ಡ ಒಂದು ಶಾಕ್ ಎದುರಾಗಲಿದೆ ಅಂತಾನೆ ಹೇಳ್ಬೋದು. ಅಂತ ಆತಂಕನೂ ಕೂಡ ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಇತ್ತಲ್ಲ, ಈ ಪರಿಣಾಮದಿಂದ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ನೀವು ಗಮನಿಸಿರ್ಬೋದು, ಬೆಲೆ ಏರಿಕೆ ಸಹಜವಾಗಿ ಏರಿತು. ಜನಜೀವನವೂ ಕೂಡ ಈಗ ಭಾರಿ ಪರಿಣಾಮವನ್ನು ಬಿಗಡಾಯಿಸಿತ್ತು. ಈ ಬೆಲೆ ಏರಿಕೆ ಸಾಮಾನ್ಯ ಒಂದು ಮನೆ ಮಂದಿ ಅಲ್ಲದೆ ವ್ಯಾಪಾರಸ್ಥರಿಗೂ ಕೂಡ ಸಂಕಷ್ಟ ತಂದೊಡ್ಡಿತ್ತು. ಜನರಿಗೆ ನಿತ್ಯ ಒಂದು ಬಳಕೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಅನೇಕ ಆಹಾರ ವಸ್ತುಗಳಿಗ ದರ ಏರಿಕೆ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಒಂದು ಸರ್ಕಾರಿ ತೆರಿಗೆಗಳ ಕೇವಲ ವಸ್ತುಗಳ ಮೇಲೆ ಹೆಚ್ಚಳವಾಗಬಹುದು ಅಂತ ಹೇಳ್ತಾರೆ. ಆದ್ರೆ ಈ ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಜನರು ಈಗಾಗಲೇ ಗ್ಯಾಸ್ ಒಂದು ಬೆಲೆ ಏರಿಕೆ ಸಂಕಷ್ಟದಲ್ಲಿದ್ದಾರೆ. ಈ ಒಂದು ಹೊಸ ತೆರಿಗೆ ಏನಾದ್ರೂ ಏರಿಕೆ ಆದ್ರೆ ಮತ್ತೆ ತೀವ್ರ ಒಂದು ಆತಂಕನ ಹೇಳ್ಬೋದು. ಆರ್ ಅಶೋಕ್ ಅವರು ಮೊನ್ನೆ ಹೇಳಿದಂತಹ ಒಂದು ವಿಚಾರ ಇರುತ್ತಲ್ಲ, ಅದು ಸರ್ಕಾರ ಎಲ್ಲಾ ವಸ್ತುಗಳ ಮೇಲೆ ಈಗ ತೆರಿಗೆ ಹೆಚ್ಚಳಕ್ಕೆ ಈಗಾಗಲೇ ಸಿದ್ಧವಾಗ್ತಾ ಇತ್ತು. ಆದ್ರೆ ಈ ಉಪಚುನಾವಣೆ ಸಮಯದಲ್ಲಿ ಎಲ್ಲಾ ಯೋಜನೆಗಳು ಈಗ ತಾತ್ಕಾಲಿಕಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿದೆ. ಚುನಾವಣೆ ರಾಜಕೀಯ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಏನು ಸರ್ಕಾರ ತೆರಿಗೆ ಹೆಚ್ಚಳವನ್ನು ತಾತ್ಕಾಲಿಕ ತಡೆ ಹಿಡಿಬಹುದು. ಆದ್ರೆ ಚುನಾವಣೆ ಆದ ಬಳಿಕ ಉಪಚುನಾವಣೆ ಮುಗಿದ ನಂತರ ಎಲ್ಲ ವಸ್ತುಗಳ ಮೇಲಿನ ಒಂದು ತೆರಿಗೆ ಹೆಚ್ಚಳ ಆಗುವ ಸಾಧ್ಯತೆ ಜನರಲ್ಲಿ ಒಂದು ಭೀತಿ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.